ಮಗ ಎಲ್ಲಿದ್ಯೋ, ಬೇಗ ಮನೆಗೆ ಬರೋ. ಏನೋ ಆಯ್ತು. ನಾನೇನಂತ ಹೇಳ್ತೀನಿ, ಬಾ ನಿನ್ ಮನೆಗೆ, ಫೇಸ್ ಟು ಫೇಸ್ ಎಲ್ಲ ಹೇಳ್ತೀನಿ, ಬಟ್ ಬೇಗ ಮನೆಗೆ ಬಾ. ಸರಿ ಓಕೆ, ವೆಯ್ಟ್ ಮಾಡುವ. ವೆಯ್ಟ್ ಮಾಡಕ್ಕಲ್ಲ ಆಗಲ್ಲ, ಬೇಗ ಮನೆಗೆ ಬಾ ನೀನ್, ಈಗ್ಲೇ ಬಾ. ಇರಲೋ ಬಂದೆ. ಸರಿ ಸರಿ ಆಯ್ತು, ಬಾ ಬಾ. ಲೋ ಸಂತೋಷ್, ಎಲ್ಲ ಇದೆಯಾ? ಬಾರ ಅಲೋ ಆಚೆಲಿ. ಲೇ ಸಂತು, ಏನಾಯ್ತು? ಲೋ ಏನಾಯ್ತು? ಎಲ್ಲ ಓಕೆ ತಾನೆ? ಓ ನಿನ್ ಮುಖ ನೋಡಿದ್ರೆ ಏನೋ ನಡೆದಂಗಿದೆ, ದೊಡ್ಡದಾಗಿ ವಿಚಾರ. ಹೇಳೋ ಏನಾಯ್ತು? ಏನಿಲ್ಲ ಮಗ, ನಮ್ಮಮ್ಮ ಟೀ ಮಾಡ್ಕೊಡು ಅಂದೆ, ನೀನ ಮಾಡ್ಕೊಂಡ್ ಕೊಡಿ ಅನ್ಬಿಟ್ರು. ಅದಕ್ಕೆ ನಾವು ಟೀ ಮಾಡ್ಕೊಟ್ಕೊಡು. ಅಯ್ಯೋ ನಿನ್ನ ನಿದ್ದೆ ಮಾಡ್ತಿರೋ ನೆಪ್ಸಿ, ಆವಾಗ ತಾನೇ ನಿದ್ದೆ ಮಾಡಕ್ ಹೋಗಿದ್ದೆ. ನೀನೊಂದ್ ಟೀಗೋಸ್ಕರ ನನ್ನ ನಿದ್ದೆನೆ ಹಾಳು ಮಾಡ್ದಲ್ಲೋ ಶಾ. ನಿನ್ನ ಏನ್ ಮಾಡ್ಲಿ, ಮನೇಲಿ ಮಾಡ್ಕೊಟ್ಟಿಲ್ಲ, ನೀನೇನೋ ಮಾಡ್ಕೊಡ್ತಿಂದ ಕರ್ದೆ. ಹಿಂಗೆಲ್ಲ ಮಾಡಿದ್ರೆ ದೇವ್ರು ನಿಂಗೆ ಕ್ಷಮಿಸ್ತಾನ ಎಲ್ಲೋ. ಸರಿ ಆಯ್ತು ಬಾ, ಆಚೆ ಹೋಗಿ ಟೀ ಕುಡಿಯೋ. ಮೊಬೈಲ್ ಇಟ್ಕೋ. ಹಲೋ, ಏನೋ ಇವತ್ತು ಡೇಟ್ ಎಷ್ಟು ಗೊತ್ತಾ? ಏನು ಇವತ್ತು ಬಿಗ್ ಇವೆಂಟ್ ಮಗ. ಏನಪ್ಪ ಅಂತದ್ದು? ಏನಿದೆ, ನೀನ್ ನೆಕ್ಸ್ಟ್ ಮದುವೆ. ಇವತ್ತಾ? ಲಾಸ್ಟ್ ವೀಕ್ ಆಯ್ತು ಅಲ್ಲ, ನಿನ್ನೇನೋ ಆಯ್ತು ಅನ್ಕೊಂಡೆ. ಡವ್ ಎಲ್ಲ ಮಾಡ್ಬೇಡ ಮಗ. ಲೇ ಲಾಸ್ಟ್ ವೀಕ್ ಆಯ್ತಲ್ಲ. ಲಾಸ್ಟ್ ವೀಕ್ ಆಗಿದ್ರೆ ನೀನು ಅವ್ರ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಎಲ್ಲ ರಿಫ್ರೆಶ್ ಮಾಡಿ ಮಾಡಿ ಯಾಕೆ ನೋಡ್ತೀಯ? ಹೊಸ ಲೈಫು, ಹೊಸ ಜೀವನ, ಔಟ್ ಆಫ್ ಮೈಂಡ್, ಪೀಸ್ ಇಟ್ಟಿದ್ದೀನಿ. ನಾನು ಮರ್ತಿ ಎಷ್ಟೊಂದು ದಿವಸ ಆಯ್ತು. ಮತ್ತೆ ಯಾಕೆ ಬ್ಲ್ಯಾಕ್ ಶರ್ಟ್ ಹಾಕಿಯ? ಅವಳೆ ತಾನೇ ಕೊಡ್ಸೋದು ನಿಂಗೆ. ಇದಾ? ಇಲ್ಲ, ಒಂದು ಕಬೋರ್ಡಲ್ಲಿ ಸಿಕ್ತು, ಹಾಕೋ ಬಂದೆ. ಸುಮ್ಮನೆ ಮಗ ಅಲ್ಲೋ, ಗಿಫ್ಟು ನನಗೆ ಗೊತ್ತು, ನೆನಪಿದೆ ಆಲ್ರೆಡಿ. ಏ ಫಾದರ್ ಮಗ, ನಿನ್ಗೆಲ್ಲ ಜ್ಞಾಪಕ ಐತೆ, ಮಸ್ತು ನೀನು, ಪರವಾಗಿಲ್ಲ. ಸೊ ಬಿ ಹಾನೆಸ್ಟ್, ಇಫ್ ಇನ್ ಕೇಸ್ ಆ ಹುಡುಗಿ ಮದುವೆ ಮಾಡ್ಬಿಟ್ಟಪ್ಪ ಅವ್ರ ಮನೆಯವ್ರನ್ನ ಎಲ್ಲಾನು ಬಿಟ್ಕೊಂಡ್ರೆ ಆ ಹುಡುಗಿನ ಕ್ಷಮಿಸಿ ಸೆಕೆಂಡ್ ಚಾಯ್ಸ್ ಕೊಡ್ತೀಯಾ? ನೆಟ್ಫ್ಲಿಕ್ಸ್ ಮೂವಿ ನೋಡೋದಲ್ಲ ಕಮ್ಮಿ ಮಾಡು. ನೋಡಿ ನೋಡಿ ಹಂಗೆ ಆಗ್ಬಿಟ್ಟಿದೆ, ಅದೇ ನಿನ್ ತಲೆ ತುಂಬಾ ಐತೆ. ಸೀರಿಯಸ್ಲಿ ಡಾಕ್ಟರ್ ಹಸ್ಬೆಂಡು ಎಲ್ಲ ಬಿಟ್ಟು ಟೀ ಶಾಪ್ ಮುಂದೆ ಇದ್ದೀನಿ, ನಾನು ಟೀ ಕುಡಿತಾ ಇದ್ದೀನಿ, ಅವಳು ಬ್ರೈಡ್ ಲುಕ್ಕಲ್ಲಿ ಬರ್ತಾಳೆ, ಅದು ನನಗೆ ನಮಸ್ಕಾರ. ಇಲ್ಲಿ ನಂಗೆ ಅವಳು ಇಮ್ಯಾಜಿನೇಷನ್ ಅವ್ಳು ಗೆಜ್ಜೆ ಹಾಕೊಂಡು ಬಂದು ನಿಂತಿರೋ ತಾನೆ ಅನಿಸ್ತೈತೆ. ಸೀರಿಯಸ್ಲಿ ನೋಡಲ್ಲಿ ಎಲ್ಲಿ ಸಂತೋಷ್, ಇವತ್ ನನ್ ಮದ್ವೆ ಸಂತೋಷ್. ನೀನ್ ಅದನ್ನ ಬಿಟ್ಟೋದಾಗ್ಲಿಂದ ನೀನ್ ಬರ್ತೀಯ ಅಂತ ವೇಟ್ ಮಾಡ್ತಿದ್ದೆ, ಆದ್ರೆ ನೀನ್ ಬರ್ಲೇ ಇಲ್ಲ. ಅದಕ್ಕೆ ನಾನೇ ಬಂದಿದ್ದೀನಿ ಈ ವೇಷದಲ್ಲಿ. ಯಾಕೆ ನಾನು ಬರ್ಬೇಕಿತ್ತು? ನಿಮ್ ಪೇರೆಂಟ್ಸ್ ಎಲ್ಲ ಡಿಸೈಡ್ ಮಾಡ್ದಾಗ ಸುಮ್ಮನೆ ಇದ್ದೆ, ಅದನ್ನ ಅಕ್ಸೆಪ್ಟ್ ಮಾಡಿದೆ. ನಿಂಗೆ ಬಿಟ್ಟೋಗಿ ತಿಂಗ್ಳು ಗಂಟೆ ಆಯ್ತು, ಈಗ ನೋಡಿದ್ರೆ ಹಿಂಗೆ ಬಂದು ನಿಂತಿದ್ಯಾ, ಅದು ಈ ಡ್ರೆಸ್ಸಲ್ಲ. ಇರೋಲ್ಲ ನೋಡ್ರೆ ಏನು ಅನ್ಕೊಂತಾರೆ? ಹೋಗ್ಬಿಯಾ, ಗೋಪ್ರಿಯಾ, ಜಸ್ಟ್ ಗೋ. ನಾನು ಇವಾಗ ಯಾರಿಗೋ ಕೇರ್ ಮಾಡಲ್ಲ, ನಿನಗೋಸ್ಕರ ಮದ್ವೆ ಮಂಟಪದಿಂದ ಎದ್ ಬಂದಿದ್ದೀನಿ, ಅದು ಈ ಪಬ್ಲಿಕ್ ಅಲ್ಲಿ ಈ ವೇಷದಲ್ಲಿ. ನಿಂಗೇನು ಅನ್ನಿಸ್ತಿಲ್ವಾ? ನಿಮ್ಮಪ್ಪ ಅಮ್ಮ ನನ್ನ ಯೂಸ್ಲೆಸ್ ತರ ಟ್ರೀಟ್ ಮಾಡಿದ್ರು, ಅದ್ ಸುಮ್ಮನೆ ನಿಂತಿದ್ದೆ ನೀನು. ಈಗ ನೋಡಿದ್ರೆ ಹಿಂಗ್ ಬಂದಿದ್ಯಾ? ಜಸ್ಟ್ ಹೊಟ್ಟೋಗು ಪ್ರಿಯಾ, ಪ್ಲೀಸ್ ಹೋಗ್ಬಿಡು. By the way, you chose perfect room. Our LinkedIn bio alle emotionally stable, financially secured, approved by relatives. Great. Anyways, ನಾನು ಟೀ ಕೊಡ್ಲತ್ತೈತೆ, ನಾನು ಟೀ ಕುಡಿಬೇಕು. I can't suddenly be a hero in your family group when I was a villain. Okay. I don't have any fairy tale word, Priya. I'm just jobless. ನೀನು ಕೊಟ್ಟಿರೋ ಟೀ ಶರ್ಟು ನನ್ನ ಟೆಂಪರ್ಡಾಗಿ ಹರಿದು ಬಿಸಾಕು ಮುಂಚೆ ಪ್ಲೀಸ್ ಹೊಟ್ಟೋಗ್ಬಿಡು, ಪ್ಲೀಸ್ ಹೊಟ್ಟೋಗ್ಬಿಡು. ಹೋಗಲ್ಲ ಸಂತೋಷ್.
ಐ ಕಾಂಟ್. ನೀನ್ ಹೇಳ್ದೆ ಕಾಣಲ್ಲ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಬಾ. ಹೌದು, ಡೆಕೋರೇಷನ್ ಕರೆಕ್ಟ್ ಆಗಿ ಮಾಡಿಲ್ವಾ? ಅದಕ್ಕೆ ನಾನು ಬಂದ. ಹೇಳು, ನಾನೇ ಬಂದು ಡೆಕೋರೇಷನ್ ಮಾಡ್ಕೊಡ್ತೀನಿ. ಅಲ್ಲಿ ನಿಲ್ಸು. ಸ್ಟಾಪ್ ಮಾಡಿಲ್ಲ. ನೋಡು, ಸೀರಿಯಸ್ ಆಗಿ ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ನಿನಗೆ ನಾನು ಬೇಕಾ ಬೇಡವಾ? ಡೆಫಿನೆಟ್ಲಿ ಬೇಡ. ಲಾಸ್ಟ್ ಒಂದ್ಸಲ ಕೇಳ್ತಾ ಇದ್ದೀನಿ, ನೀನ್ ನನಗ್ ಬೇಕಾ ಬೇಡವಾ? ನಿನ್ ಬೆಲ್ಲ ನಾನು ಕೊಡ್ಸಿದ ಉಂಗ್ರ ಇದೆ ನೋಡು, ಬಟ್ ನನ್ನ ಹತ್ರ ಇಲ್ಲ. ಯಾಕೆ? ಯಾಕಂದ್ರೆ ಡಸ್ಟ್ಬಿನ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿತ್ತು ನಿನ್ಗಿಂತ. ಯಾರು? ನಾನು ಆದಿತ್ಯ ಅಂತ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸರಿ, ಹೊರಗು. ನಾನು ಆದಿತ್ಯ ಅಂತ, ಪ್ರಿಯಾ ಫಿಯಾನ್ಸೆ. ಆಕ್ಚುಲಿ ನಾನು ಜಗಳ ಆಡಕ್ ಬಂದಿಲ್ಲ ನಿಮ್ಮ ಹತ್ರ. ನಾನು ಚಿಕ್ಕವನಿದ್ದಾಗಲೇ ನಮ್ಮ ಅಮ್ಮನ ಕಳ್ಕೊಬಿಟ್ಟಿದೆ. ನನ್ನ ಪ್ರಿಯಾ ಕಣ್ಣು, ಅವಳ ಕಾಮ್ನೆಸ್ಸು, ಅವಳ ನಡತೆ, ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ನಮ್ಮ ಅಮ್ಮನೇ ನೆನ್ಪು ಬರ್ತಿದ್ದಾರೆ. ಲಾಸ್ಟ್ ವೀಕ್ ನಾನು ಪ್ರಿಯಾನ್ ಮೀಟ್ ಮಾಡಕ್ ಹೋಗಿದ್ದೆ. ಅವಳನ್ನ ನಾನು ನೋಟಿಸ್ ಮಾಡಲಿಲ್ಲ ಸರಿಯಾಗಿ. ಬೇರೆ ಯಾವುದೋ ಫೋನ್ ಕಾಲಲ್ಲಿ ಕಾನ್ವರ್ಸೇಷನ್ ಅಲ್ಲಿ ಇದ್ಲು ಅವಳ ಫ್ರೆಂಡ್ ಹತ್ರ. ಅವಳ ಪಾಸ್ಟ್ ಬಗ್ಗೆ ಏನೋ ಮಾತಾಡಬೇಕು, ಯಾವುದೋ ಹುಡುಗನ ಬಗ್ಗೆ ಮಾತಾಡಬೇಕು ಅಂತ ಅವಳು ಮಾತಾಡ್ತಿದ್ಲು. ಆ ಕ್ಷಣದಲ್ಲಿ ನನಗೊಂಥರ ಅವಳನ್ನ ಏನೋ ಡಿಸ್ಟರ್ಬ್ ಮಾಡ್ತೀನೋ ಅನ್ಸ್ಬಿಡ್ತು. ಸೊ ಅಲ್ಲಿಂದ ಹೊರಟ್ಬಿಟ್ಟಿದ್ದೆ ಬ್ರೋ. ಆಮೇಲೆ ನನಗೆ ಗೊತ್ತಾಗಿದ್ದು ನೀವಿಬ್ರು ತುಂಬಾ ದಿವಸ ಮುಂಚೆ ಬ್ರೇಕಪ್ ಮಾಡ್ಕೊಂಡಿದ್ದೀರ ಅಂತ. ಅದಕ್ಕೆ ನಾನು ಇವತ್ತು ಮಾತಾಡೋಣ ಅಂತ ಬಂದೆ. ನಿಜ ಹೇಳ್ಬೇಕಾದ್ರೆ ನಾನು ಹರ್ಟ್ ಮಾಡ್ಬೇಕಂತ ನಿಮ್ನ ಬಂದಿಲ್ಲ ಇಲ್ಲಿ. ಆನೆಸ್ಟ್ ಆಗಿ ನಿಮ್ಮ ಹತ್ರ ಮಾತಾಡಕ್ ಬಂದೆ ಬ್ರೋ. ಚೆನ್ನಾಗಿ ನೋಡ್ಕೊಳ್ಳಿ ಬ್ರೋ. ಖಂಡಿತ ನೋಡ್ಕೊಳ್ತೀನಿ. ಪರವಾಗಿಲ್ಲ. ಇಲ್ಲೇನೋ ಮಾಡ್ತಿದ್ಯಾ? ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಆ ಹುಡುಗಿ ಇಲ್ಲಿ ಹೋದ್ಲು, ಹೊಟ್ಟೋದ್ಲು. ಯಾಕೆ? ನಿಜ ಹೇಳ್ದೆ, ನಾನು ಕೊಡ್ಸಿದ ಉಂಗ್ರ ನಿನ್ನ ಹತ್ರ ಇದ್ದೆ, ನೀನು ಕೊಡ್ಸಿದ ಉಂಗ್ರ ನನ್ನ ಹತ್ರ ಇಲ್ಲ ಅಂತ. ಅದು ಕೇಳಿಸ್ಕೊಂಡು ಹೋದ್ಲು, ಹೊಟ್ಟೋದ್ಲು. ನಿಜ ಅಲ್ಲ? ಅವ್ರಿಗೆ ನೀನು ಬಿಸಾಕ್ಬಿಟ್ಟ? ನಿಜ ಅಲ್ಲ? ಸಾಕ್ಬಿಟ್ಟ ಮಾಡ. ಅಷ್ಟು ಎಮೋಷನಲ್ ಡೈಲಾಗ್ ಎಲ್ಲ ಬೇಡ. ಹಿಂಗೆಲ್ಲಿಟ್ಟಿದೆಯಲ್ಲ ಸಂಜೆ ಅದೇ ರಿಂಗ್ ಇಟ್ಬಿಟ್ಟು ಏನು ಹೊಡಿಯೋ. ಕೈಯಲ್ಲಿ ಹಾಕಂಡೆ, ಕತ್ತಲೆ ಹಾಕೊಂಡಿದ್ಯಾ? ಅವ್ರಿಬ್ರು ಚೆನ್ನಾಗಿರ್ಬೇಕಂತ ಕೈಯಲ್ಲಿ ಹಾಕಿದ್ದೆ ಮಗ ಅಷ್ಟೇನ. ಬಟ್ ಈಗ ಅವ್ಳು ಚೆನ್ನಾಗಿದ್ರೆ ಸಾಕು ಅಂತ ಕತ್ತಲ್ಲಿ ಹಾಕೊಂಡಿದ್ದೀನಿ. ಇದೇ ರಿಂಗ್ನ ಅಡ ಇಟ್ಬಿಟ್ಟು ಎಣ್ಣೆ ಹೊಡಿಯೋ ಬಿಡಿ. ಏನಂತೀಯ? ಅಲ್ವಾ? ಮೋಸ್ಟ್ ಅಲ್ಲ ಸರ್. ಇನ್ಮೇಲೆ ನಿನ್ ಜೋಟ್ ನೀನೇ ತಗೋಬೇಕು. ಏರ್ಪಡಿಸ್ತಾರ ನಿನ್ಗೆ ಇದೆಲ್ಲ ಓಕೆ. ನೆಕ್ಸ್ಟ್ ಪ್ಲಾನ್ ಏನು ನಮ್ದು? ಸರಿ ಇದೆಲ್ಲ ಬಿಡು. ಮತ್ತೆ ಇನ್ನೊಂದು ಹುಡುಗಿ ನೋಡೋಕೆ ಹೋಗುವ. ನೋಡೋಕ ನಡಿ ಹೋಗೋ.